ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಎಲ್ಐಸಿ ನೌಕರರಿಗೆ ಯಾವ ಖುಷಿಯ ಸುದ್ದಿ ಇದೆ? ಎಲೆಕ್ಟ್ರಿಕ್ ಬೈಕ್ ಮಾರಾಟ ಕುಸಿದಿದ್ದು ಯಾಕೆ? ಅಸೆಸ್ಮೆಂಟ್ ಇಯರ್ 2024-25ರ ಮೊದಲ ತಿಂಗಳಲ್ಲಿ ಎಷ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಆಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಕೂಡ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಎಲ್ಐಸಿ ನೌಕರರಿಗೆ ಶೀಘ್ರದಲ್ಲಿಯೇ ವೇತನ ಹೆಚ್ಚಳ, ಅಧಿಸೂಚನೆ ಪ್ರಕಟ. ಎಲ್ಐಸಿ ಉದ್ಯೋಗಿಗಳಿಗೆ ಶೀಘ್ರದಲ್ಲಿಯೇ ವೇತನ ಹೆಚ್ಚಳವಾಗಲಿದೆ. ನೌಕರರ ವೇತನ ಪರಿಷ್ಕರಣೆಗೆ ಹಣಕಾಸು ಸಚಿವಾಲಯ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಸಂಬಂಧ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇದರಿಂದ ಎಲ್ಐಸಿ ನೌಕರರ ವೇತನ ವಾರ್ಷಿಕವಾಗಿ 17% ಏರಿಕೆಯಾಗಲಿದೆ. ಆಗಸ್ಟ್ 1, 2022ರಿಂದ ಜಾರಿಗೆ ಬರುವಂತೆ ಇದನ್ನು ಪರಿಗಣಿಸಲಾಗುತ್ತೆ. 1,10,000ಕ್ಕೂ ಹೆಚ್ಚು ನೌಕರರು ಇದರ ಪ್ರಯೋಜನವನ್ನು ಪಡೆಯಲಿದ್ದಾರೆ. ವೇತನ ಪರಿಷ್ಕರಣೆಯಿಂದ ಎಲ್ಐಸಿಗೆ ಪ್ರತಿ ವರ್ಷ ಸುಮಾರು 4,000 ಕೋಟಿ ರೂಪಾಯಿ ಹೊರೆಯಾಗಲಿದೆ. ಎಲೆಕ್ಟ್ರಿಕ್ ಬೈಕ್ ಮಾರಾಟದಲ್ಲಿ 50% ಕುಸಿತ. ಏಪ್ರಿಲ್ 2024ರಲ್ಲಿ ಎಲೆಕ್ಟ್ರಿಕ್ ಬೈಕ್ ಮಾರಾಟದಲ್ಲಿ 50% ಇಳಿಕೆಯಾಗಿದೆ. ಗವರ್ನಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಪೋರ್ಟಲ್ ವಾಹನ ಡೇಟಾ ಪ್ರಕಾರ ಮಾರ್ಚ್ನಲ್ಲಿ ದಾಖಲೆಯ 1,36,000 ಎಲೆಕ್ಟ್ರಿಕ್ ಟೂ ವೀಲರ್ಗಳು ಮಾರಾಟವಾಗಿವೆ. ಆದರೆ ಏಪ್ರಿಲ್ನಲ್ಲಿ ಕೇವಲ 64,000 ಇವಿಗಳು ಮಾರಾಟ ಆಗಿವೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳು ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟದ ವಿಷಯದಲ್ಲಿ ನಿಧಾನವಾಗಿರುತ್ತೆ, ಹೀಗೆಂದು ಎಲೆಕ್ಟ್ರಿಕ್ ಸ್ಕೂಟರ್ ತಯಾರಿಕೆ ಕಂಪನಿಯ ಎಕ್ಸಿಕ್ಯೂಟಿವ್ ಒಬ್ಬರು ಹೇಳಿದ್ದಾರೆ. ಇದೇ ವೇಳೆ ಕಂಪನಿಗಳು ಕೂಡ ಕಡಿಮೆ ಪ್ರೊಡಕ್ಷನ್ ಅನ್ನ ಮಾಡ್ತಿವೆ. ಸ್ಟ್ರಾಟಜಿಗಳ ಬಗ್ಗೆ ಮರುಚಿಂತನೆಯನ್ನ ಮಾಡಲಾಗ್ತಿದೆ. ಮಾರ್ಚ್ 31ಕ್ಕೆ ಫೇಮ್ 2 ಯೋಜನೆ ಮುಗಿದು ಸಬ್ಸಿಡಿ ನಿಂತಿದೆ. ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿಯ 500 ಕೋಟಿ ರೂಪಾಯಿ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಅಂದರೆ ಇಎಂಪಿಎಸ್ ಶುರುವಾಗಿದೆ. ಇಎಂಪಿಎಸ್ 2024ರ ಅಡಿಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಟೂ ವೀಲರ್ಗಳಿಗೆ 10,000 ರೂಪಾಯಿವರೆಗೆ ಹಣಕಾಸಿನ ಸಹಾಯ ನೀಡಲಾಗುತ್ತೆ. ಹೊಸ ಸಬ್ಸಿಡಿಯು ಏಪ್ರಿಲ್ 1ರ ಮೊದಲು ರಿಜಿಸ್ಟರ್ ಮಾಡಿದ ಟೂ ವೀಲರ್ಗಳಿಗೆ ಅನ್ವಯ ಆಗುವುದಿಲ್ಲ. ಇದರಿಂದ ಕಂಪನಿಗಳು ತಮ್ಮ ಪ್ರೊಡಕ್ಷನ್ ಮತ್ತು ಮಾರಾಟವನ್ನು ನಿಧಾನ ಮಾಡಿವೆ. ಸಬ್ಸಿಡಿ ಕುರಿತು ಇನ್ನಷ್ಟು ಸ್ಪಷ್ಟತೆ ಬೇಕಿದೆ ಎಂದು ಈ ವಲಯ ಕಾಯ್ತಾ ಇದೆ. ಆದರೆ ಒಟ್ಟು ದ್ವಿಚಕ್ರ ವಾಹನಗಳಲ್ಲಿ ಇವಿ ಮಾರುಕಟ್ಟೆಯು ಫಿನಾನ್ಷಿಯಲ್ ಇಯರ್ 2024ರಲ್ಲಿ 9,40,000 ಯೂನಿಟ್ ಆಗಿದ್ದು, ಹಿಂದಿನ ವರ್ಷದಿಂದ 30% ಬೆಳೆದಿದೆ. 2024-25ರ ಅಸೆಸ್ಮೆಂಟ್ ಇಯರ್ನ ಮೊದಲ ತಿಂಗಳಲ್ಲಿ 6 ಲಕ್ಷ ರಿಟರ್ನ್ಸ್ ಸಲ್ಲಿಕೆ. ಆದಾಯ ತೆರಿಗೆ ಇಲಾಖೆಗೆ 2024-25ರ ಅಸೆಸ್ಮೆಂಟ್ ಇಯರ್ನ ಮೊದಲ ತಿಂಗಳಲ್ಲಿ ಅಂದರೆ ಏಪ್ರಿಲ್ನಲ್ಲಿ ಅಂದಾಜು 6 ಲಕ್ಷ ರಿಟರ್ನ್ಸ್ ಬಂದಿದೆ. ಮಹತ್ವದ ಸಂಗತಿ ಅಂದರೆ ಮುಕ್ಕಾಲು ಭಾಗ ವೆರಿಫೈಡ್ ರಿಟರ್ನ್ಸ್ ಪ್ರಾಸೆಸ್ ಕೂಡ ಮಾಡಲಾಗಿದೆ. ಏಪ್ರಿಲ್ 29ರವರೆಗೆ 5.92 ಲಕ್ಷಕ್ಕೂ ಹೆಚ್ಚು ರಿಟರ್ನ್ಸ್ ಸಲ್ಲಿಕೆಯಾಗಿದ್ದು, ಅದರಲ್ಲಿ 5.38 ಲಕ್ಷಕ್ಕೂ ಹೆಚ್ಚು ವೆರಿಫೈಡ್ ಆಗಿದೆ ಮತ್ತು 3.67 ಲಕ್ಷ ವೆರಿಫೈಡ್ ರಿಟರ್ನ್ಸ್ ಪ್ರಾಸೆಸ್ ಮಾಡಲಾಗಿದೆ. ಹೊಸ ಹಣಕಾಸು ವರ್ಷದಲ್ಲಿ ತೆರಿಗೆದಾರರು ತಮ್ಮ ರಿಟರ್ನ್ಸ್ ಅನ್ನು ಸಲ್ಲಿಸುವುದಕ್ಕೆ ಇಲಾಖೆಯು ಮೊದಲ ಬಾರಿಗೆ ಈ ಫೈಲಿಂಗ್ ಪೋರ್ಟಲ್ ಅನ್ನು ತೆರೆದಿದೆ. ಬ್ಯಾಂಕಿಂಗ್ ವ್ಯವಸ್ಥೆಗೆ ಹಿಂದಿರುಗಬೇಕಿದೆ 7,961 ಕೋಟಿ ರೂಪಾಯಿ ಮೌಲ್ಯದ 2,000 ರೂಪಾಯಿ ನೋಟುಗಳು. 7,961 ಕೋಟಿ ಮೌಲ್ಯದ 2,000 ರೂಪಾಯಿ ನೋಟುಗಳು ದೇಶದಲ್ಲಿ ಇನ್ನೂ ಚಲಾವಣೆಯಲ್ಲಿವೆ. ಏಪ್ರಿಲ್ 30ರವರೆಗೆ ಒಟ್ಟು 97.76% 2,000 ರೂಪಾಯಿ ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿದೆ, ಹೀಗೆಂದು ಆರ್ಬಿಐ ಹೇಳಿದೆ. ಮೇ 19, 2023ರಂದು ಆರ್ಬಿಐ 2,000 ರೂಪಾಯಿ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆಯುವುದಾಗಿ ಘೋಷಣೆ ಮಾಡಿತ್ತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಟ್ಟು 3,56,000 ಕೋಟಿ ರೂಪಾಯಿ ಮೌಲ್ಯದ 2,000 ರೂಪಾಯಿ ನೋಟುಗಳು ಚಲಾವಣೆಯಲ್ಲಿತ್ತು. ಈಗ ಅದು ಏಪ್ರಿಲ್ 30, 2024ರಂದು 7,961 ಕೋಟಿ ರೂಪಾಯಿಗೆ ಇಳಿದಿದೆ. ಅಂದರೆ ಸುಮಾರು 2.5% ನೋಟುಗಳು ಇನ್ನೂ ಕೂಡ ವಾಪಸ್ಸಾಗಿಲ್ಲ. ಎಲ್ಲ ಮಸಾಲೆ ತಯಾರಿಕಾ ಕಂಪನಿಗಳ ಕಾರ್ಖಾನೆಗಳ ತಪಾಸಣೆ ನಡೆಸುವುದಕ್ಕೆ ನಿರ್ಧಾರ. ಭಾರತದ ಫುಡ್ ಸೇಫ್ಟಿ ರೆಗ್ಯುಲೇಟರ್ ಈಗ MDH ಮತ್ತು ಎವರೆಸ್ಟ್ ಮತ್ತು ಎಲ್ಲ ಮಸಾಲೆ ಮಿಕ್ಸ್ ತಯಾರಿಕೆ ಕಂಪನಿಗಳ ಉತ್ಪನ್ನಗಳ ಪರೀಕ್ಷೆ ಮತ್ತು ತಪಾಸಣೆಗೆ ಆದೇಶ ನೀಡಿದೆ. 2 ಜನಪ್ರಿಯ ಸ್ಥಳೀಯ ಬ್ರಾಂಡ್ಗಳ ಉತ್ಪನ್ನಗಳಲ್ಲಿ ಕೀಟನಾಶಕ ಎಥಿಲೀನ್ ಆಕ್ಸೈಡ್ ಇರುವ ಬಗ್ಗೆ ಕುರಿತು ಗ್ಲೋಬಲ್ ರೆಗ್ಯುಲೇಟರ್ಗಳು ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಈ ವಲಯದ ತನಿಖೆಯ ವ್ಯಾಪ್ತಿಯನ್ನು ಹೆಚ್ಚಿಸಲಾಗಿದೆ ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂದರೆ FSSAI ಹೇಳಿದೆ. ಈಗ ಸ್ಥಳೀಯ ಮತ್ತು ವಿದೇಶಿ ಮಾರಾಟಕ್ಕೆಂದು ಕರಿ ಪೌಡರ್ ಮತ್ತು ಮಿಕ್ಸ್ಡ್ ಮಸಾಲಾ ಬ್ಲೆಂಡ್ಗಳನ್ನು ತಯಾರಿಸುವ ಕಂಪನಿಗಳ ಮೇಲೆ ನಿಗಾ ಇಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇದರ ಜೊತೆಗೆ ಎಲ್ಲ ಮಸಾಲಾ ಪೌಡರ್ ತಯಾರಿಕಾ ಕಂಪನಿಗಳ ತಯಾರಿಕಾ ಘಟಕಗಳ ತಪಾಸಣೆ, ಮಾದರಿ ಮತ್ತು ಪರೀಕ್ಷೆಗೆ ಆದೇಶ ನೀಡಲಾಗಿದೆ. ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಇವು ಅನುಸರಿಸುತ್ತಿವೆಯೇ ಎಂದು ಪ್ರತಿ ಉತ್ಪನ್ನವನ್ನು ವಿಶ್ಲೇಷಣೆ ಮಾಡಲಾಗುತ್ತಿದೆ. 5,500 mAh ಬ್ಯಾಟರಿ ಇರುವ ಭಾರತದ ಅತ್ಯಂತ ತೆಳುವಾದ ಸ್ಮಾರ್ಟ್ಫೋನ್ ವಿವೋ V30e ಬಿಡುಗಡೆ.
ಬ್ಯಾಟರಿ ದೊಡ್ಡದಿದ್ದರೆ ಫೋನ್ನ ತೂಕ ಹೆಚ್ಚಾಗುತ್ತೆ. ಆದರೆ ವಿವೋ ಹೊಸ ಸ್ಮಾರ್ಟ್ಫೋನ್ ವಿವೋ V30e ಬಿಡುಗಡೆ ಮಾಡಿದೆ. ಇದರಲ್ಲಿ 5500 mAh ಬ್ಯಾಟರಿ ಇದೆ. ಹಾಗಿದ್ರೂ ಅದರ ತೂಕ ಕೇವಲ 190 ಗ್ರಾಂ ಇದೆ. ದಪ್ಪವು 7.65 ಮಿಲಿಮೀಟರ್ ಇದೆ. ಹೀಗಾಗಿ 5500 mAh ಬ್ಯಾಟರಿ ಹೊಂದಿರುವ ಭಾರತದ ಅತ್ಯಂತ ತೆಳುವಾದ ಸ್ಮಾರ್ಟ್ಫೋನ್ ಎಂಬ ಹೆಗ್ಗಳಿಕೆಯನ್ನು ಇದು ಪಡೆದಿದೆ. ಫೋನ್ 2 ಬಣ್ಣದಲ್ಲಿದೆ. ವೆಲ್ವೆಟ್ ರೆಡ್ ಮತ್ತು ಸಿಲ್ಕ್ ಬ್ಲೂ ಕಲರ್ ಆಯ್ಕೆ ಇರುತ್ತೆ. ಇದರ ಮಾರಾಟ 9 ಮೇ 2024ರಿಂದ ಪ್ರಾರಂಭ ಆಗುತ್ತೆ. ಫ್ಲಿಪ್ಕಾರ್ಟ್, ವಿವೋ ಇಂಡಿಯಾ ಸ್ಟೋರ್ ಮತ್ತು ರಿಟೇಲ್ ಪಾರ್ಟ್ನರ್ ಸ್ಟೋರ್ಗಳಿಂದ ಇದನ್ನು ಖರೀದಿ ಮಾಡಬಹುದು. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.